ಬಿ ಎಂ ಶ್ರೀ ಅವರು ಕೆ ಎಮ್ ಎಸ್ ಆಗುವುದು, ಕೆ ಎಮ್ ಎಸ್ ಅವರು ಬಿ ಎಂ ಶ್ರೀ ಆಗುವುದು. ಬಿ ಎಂ ಶ್ರೀ ಆಗುವುದು ಅಂದರೆ ವಿಚಾರಧಾರೆ ಮುಖಾಂತರವಾಗಿ ಹೇಳ್ತಿದ್ದೀನಿ. ಈ ಒಂದು ಅಂತರ್ ಸಂಬಂಧ ಇದೆಯಲ್ಲ, ಇದು ಬಹಳ ಮುಖ್ಯವಾದ್ದು ಇವತ್ತಿನ ಸಂದರ್ಭಕ್ಕೆ ಅಂತಲೇ ಅಂದ್ಕೊಂಡಿದ್ದೇನೆ ನಾನು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಬಿ ಎಂ ಶ್ರೀ ಪ್ರತಿಷ್ಠಾನದ ಅಧ್ಯಕ್ಷರು, ಸ್ನೇಹಿತರು ಆದಂತಹ ಬೈರಮಂಗಲ ರಾಮೇಗೌಡ ಅವರೇ, ಶ್ರೀ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾದಂಥ ನನ್ನ ವಿದ್ಯಾಗುರುಗಳು, ಸಮಕಾಲೀನ ಸಂದರ್ಭದ ಒಂದು ವಿಶೇಷವಾದ ಪ್ರಗತಿಪರ ಸಂಕೇತವಾಗಿರುವಂತಹ ಡಾಕ್ಟರ್ ಮರುಳಸಿದ್ದಪ್ಪ ಅವರೇ, ಶ್ರೀಮತಿ ರಾಜಲಕ್ಷ್ಮಿ ಎನ್ ರಾವ್ ಅವರೇ, ಕಮಲಿನಿ ಬಾಲುರಾವ್ ಅವರೇ, ಲಕ್ಷ್ಮೀನಾರಾಯಣ ಅವರೇ, ದಂಡಪ್ಪ ಅವರೇ, ಚಂದ್ರಶೇಖರ್ ನಾದೂರ್ ಅವರೇ, ಇಲ್ಲಿ ನೆರೆದಿರುವ ಸಾಹಿತಿಗಳೇ ಮತ್ತು ಸಾಹಿತ್ಯಾಸಕ್ತರೇ, ಇದೊಂದು ವಿಶೇಷವಾದ ಸಮಾರಂಭ ಅಂತ ಅನಿಸುತ್ತೆ. ಕಾರಣ ಅಂದರೆ ಇಲ್ಲಿ ಕೂತಿರೋ ಅನೇಕರು ನನ್ನ ಸ್ನೇಹಿತರು, ಜೊತೇಲಿ ಓದ್ದವರಿದ್ದಾರೆ, ಜೊತೇಲಿ ಬರೆದವರಿದ್ದಾರೆ, ಮರುಳಸಿದ್ದಪ್ಪನವರ ವಿದ್ಯಾರ್ಥಿಗಳಿದ್ದಾರೆ, ನಾನು ಅವರ ವಿದ್ಯಾರ್ಥಿನೇನೆ. ನನಗೇನೆಂದರೆ ನನ್ನದು ಡಬಲ್ ಆ್ಯಕ್ಟಿಂಗು, ವಿದ್ಯಾರ್ಥಿ ಮತ್ತು ಸಹೋದ್ಯೋಗಿ ಎರಡೂ ಆಗಿದ್ದೆ. ಮೊದಲು ವಿದ್ಯಾರ್ಥಿಯಾಗಿದ್ದೆ, ಆಮೇಲೆ ಸಹೋದ್ಯೋಗಿ ಆದೆ. ಹಾಗಾಗಿ ಒಂದು ರೀತಿ ಇದೊಂದು ಸ್ನೇಹ ಬಳಗದ ಒಂದು ಸಮಾರಂಭದ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇದೆ. ಈ ಸಮಾರಂಭದಲ್ಲಿ ಭಾಗವಹಿಸೋದು ಭಾಳ ಸಂತೋಷದ ಸಂಗತಿ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂದ್ಕೊಂಡಿದ್ದೇನೆ. ವಿಶೇಷ ಅಂದರೆ ಒಂದು ಕಾಲದಲ್ಲಿ ನಾವು ಓದ್ತಾ ಇರುವಾಗ ಕಥೆಗಳ ಮುಖಾಂತರವಾಗಿ ಅಷ್ಟೇ ನೋಡಿದ್ದಂತಹ ರಾಜಲಕ್ಷ್ಮಿ ಎನ್ ರಾವ್ ಅವರನ್ನು ಈ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ನೋಡುವಂಥ ಒಂದು ಅವಕಾಶ ಲಭ್ಯ ಆಗಿದ್ದು ಅದು ವಿಶೇಷ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ಮರುಳಸಿದ್ದಪ್ಪನವರಿಗೆ ನಾನು ಪ್ರಶಸ್ತಿ ಪ್ರದಾನ ಮಾಡೋದು ಎಷ್ಟು ಸಂತೋಷದ ವಿಷಯವೋ ಅಷ್ಟೇ ಸಂಕೋಚದ ವಿಷಯವೂ ಹೌದು. ಏಕೆಂದರೆ ನಾನು ಅವರ ವಿದ್ಯಾರ್ಥಿ. ನಾನು ಸಾಮಾನ್ಯವಾಗಿ ಗುರುಗಳು ನಮಗೆಲ್ಲ ಪ್ರಶಸ್ತಿ ಪ್ರದಾನ ಮಾಡಿ ಕೆಲವರು ಆಶೀರ್ವಾದ ಅಂತಾರೆ ಇತ್ಯಾದಿ, ಆ ಪದ ಬಳಸೋಕ್ಕೆ ಇಷ್ಟಪಡಲ್ಲ ನಾನು. ಶುಭ ಹಾರೈಸೋದು ನಾವು ಕಂಡುಕೊಂಡು ಬಂದಿರೋವಂಥದ್ದು. ಆದರೆ ಇಲ್ಲಿ ವಿಶೇಷ ಏನು ಅಂತಂದರೆ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥವರಿಗೆ ನಾನು ಪ್ರಶಸ್ತಿ ಪ್ರದಾನ ಮಾಡಿ ಮಾತಾಡಬೇಕಾದಂಥ ಒಂದು ಸಂದರ್ಭ ಇರೋದರಿಂದ ಒಂದು ರೀತಿ ಹೆಮ್ಮೆನೂ ಹೌದು, ಸಂತೋಷವೂ ಹೌದು, ಆದರೆ ಸಂಕೋಚವೂ ಹೌದು. ಈ ಸಂಕೋಚ ಮತ್ತು ಸಂತೋಷಗಳನ್ನು ಒಟ್ಟಿಗೆ ಇಟ್ಕೊಂಡು ಕೆಲವು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಅಂಶ ನನಗೆ ನೆನಪಿಗೆ ಬರುತ್ತೆ. ಜಿ ಎಸ್ ಶಿವರುದ್ರಪ್ಪನವರ ಕುವೆಂಪು ಪುನರಾವಲೋಕನ ಅಂತ ಒಂದು ಕೃತಿ ಬಂತು. ಇವರು ನನಗೆ ಗುರುಗಳು, ಬಹುಶಃ ಶಿವರುದ್ರಪ್ಪನವರು ಮರುಳಸಿದ್ದಪ್ಪನವ್ರಿಗೂ ಗುರುಗಳು ಇರ್ಬೋದು ಅಂದ್ಕೊಂಡಿದ್ದೀನಿ, ಅಥವಾ ಗುರುಸ್ಥಾನದಲ್ಲಿ ಇದ್ದಂಥವ್ರು ಅವರು ಅನೇಕರಿಗೆ. ಅವರು ನನ್ನನ್ನು ಕರೆದು ನೀವೇ ಅಧ್ಯಕ್ಷತೆ ವಹಿಸಬೇಕು ಅಂದರು. ಈ ಥರದ ಸಂಕೋಚದ ಅನೇಕ ಸಂದರ್ಭಗಳನ್ನು ನಾವು ದಾಟಿ ಕಡೆಗೆ ಸಂಕೋಚ ಬಿಟ್ಟುಬಿಡ್ತೇವೇನೋ ಅಂತ ಅನ್ನಿಸ್ತಾ ಇದೆ. ಇರಲಿ, ಕೆ ಎಮ್ ಎಸ್ ಅವರು ಅಂತಲೇ ನಾವೆಲ್ಲ ಕರಿತಾ ಇದ್ದದ್ದು. ಮೇಷ್ಟ್ರುಗಳನ್ನ ಸಾಮಾನ್ಯವಾಗಿ ಅವರ ಇನಿಷಿಯಲ್ಗಳ ಮುಖಾಂತರ ಕರೆಯೋ ಪದ್ಧತಿ ಇತ್ತು. ಇವರ ವಿಶೇಷ ಏನು, ಮರುಳಸಿದ್ದಪ್ಪನವರ ವಿಶೇಷ ಏನು ಅಂತ ನಾನು ಯೋಚನೆ ಮಾಡಿದಾಗ ಬಹುಶಃ ವಿವರವಾಗಿ ದಂಡಪ್ಪನವರು ಮಾತಾಡಬಹುದು. ಆದರೆ ನನಗೆ ಕನ್ನಡ ನಾಟಕ ವಿಮರ್ಶೆ ಇದೆಯಲ್ಲ, ಆ ನಾಟಕ ವಿಮರ್ಶೆಯನ್ನು ಇವರು ಕೈಗೆತ್ತಿಕೊಂಡಂತಹ ಸಂದರ್ಭ ಬಹಳ ಸಂಕ್ರಮಣ ಕಾಲದ ಸಂದರ್ಭ. ಅದು ಅನೇಕ ಸ್ಥಿತ್ಯಂತರಗಳನ್ನು ಕಾಣ್ತಾ ಇದ್ದಂತಹ ಸಂದರ್ಭ. ಇವರು ನಾಟಕಗಳ ಬಗ್ಗೆ ಚಿಂತನೆ ನಡೆಸದ್ದು ಮತ್ತು ಬರೆದದ್ದಂಥ ಕಾಲ ಇಡೀ ಕರ್ನಾಟಕದ ಒಳಗಡೆ ವಿವಿಧ ರೀತಿಯ ಚಳುವಳಿಗಳು ಜಾಗೃತವಾಗಿದ್ದಂತಹ ಕಾಲ ಅದು. ಆಗ ದಲಿತ ಸಂಘರ್ಷ ಸಮಿತಿ ಹುಟ್ಟಿ ಕ್ರಿಯಾಶೀಲವಾಗಿತ್ತು, ಸಮುದಾಯ ಇತ್ತು. ಸಮುದಾಯದ ನಂತರದ ಕೆಲವು ದಿನಗಳಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆ ಬಂತು. ಆಗ ಬಿ ವಿ ಕಾರಂತರು ಇಲ್ಲಿ ಅನೇಕ ಪ್ರಯೋಗ ಮಾಡಿದರು. ಪ್ರಸನ್ನ ಅಂಥವರು, ಸಿ ಜಿ ಕೆ ಅಂಥವರು ಸಮುದಾಯದ ಮುಖಾಂತರವಾಗಿ ಹೊಸ ಆಲೋಚನೆಗಳನ್ನು ಹುಟ್ಟಾಕೋಕ್ಕೆ ಪ್ರಯತ್ನ ಮಾಡ್ತಿದ್ದರು. ಇಂಥ ಸಂದರ್ಭದ ಒಳಗಡೆ ಕೆ ಎಮ್ ಎಸ್ ಅವರು ಕನ್ನಡ ನಾಟಕ ವಿಮರ್ಶೆಯನ್ನು ಕುರಿತು ಬರೆದದ್ದಿದೆಯಲ್ಲ, ಅದು ಒಂದು ಚಾರಿತ್ರಿಕತೆಯನ್ನು ಗುರುತಿಸುವಂಥ ಒಂದು ವಿಶೇಷವಾದಂತಹ ಬರವಣಿಗೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಕೆ ಎಮ್ ಎಸ್ ಅವರು ನಾಟಕವನ್ನು ಕುರಿತು ಬರೆದಂಥ ಕೃತಿಗಳೆಲ್ಲ ಏನಿವೆ,
ಕನ್ನಡ ರಂಗಭೂಮಿಯ ಮತ್ತು ಕನ್ನಡ ನಾಟಕ ಸಾಹಿತ್ಯದ ಚಾರಿತ್ರಿಕ ಬೆಳವಣಿಗೆಯನ್ನು ಕುರಿತಂಥ ವಿಶೇಷವಾದಂಥ ದಾಖಲೆಗಳು ಅನ್ನೋ ಕಾರಣಕ್ಕಾಗಿ ನಾನು ಬಹಳ ಮಹತ್ವದ ಬರವಣಿಗೆಗಳು ಅಂತ ಕರೆಯೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅದು ಹೊಸ ಹಾದಿಗೆ ಕಾಲಿಟ್ಟಂಥ ಕಾಲ. ಅದು ಸ್ಥಿತ್ಯಂತರ ಕಾಲದಲ್ಲಿ ಅಥವಾ ಸಂಕ್ರಮಣ ಸಂದರ್ಭದ ಕಾಲದಲ್ಲಿ ಬರೆಯೋದು ಸುಲಭದ ಕೆಲಸ ಅಲ್ಲ. ಅದು ಯಾವುದೋ ಒಂದು ಈಗಾಗಲೇ ಜಾಡು ಇರುತ್ತಲ್ಲ, ಅದರಲ್ಲಿ ನಾವು ಹೋಗ್ತಾ ಹೋಗ್ತಾ ಬರಿಬೋದು, ಇಲ್ಲ ವೈಭವೀಕರಿಸ್ಬೋದು, ಇಲ್ಲ ನಿರಾಕರಿಸ್ಬೋದು, ಈ ಥರ ಸಂದರ್ಭಗಳಿರುತ್ತವೆ. ಆದರೆ ಹಳೆಯದರ ಒಳಗಡೆನೇ ಹೊಸದು ಒಂದು ಹುಟ್ಟಿದ ಸಂದರ್ಭದಲ್ಲಿ, ಹೊಸ ಹೊಸ ಪ್ರಯೋಗಗಳು ನಡೀತಿರೋ ಸಂದರ್ಭದಲ್ಲಿ, ವಿಶೇಷವಾಗಿ ಚಳುವಳಿಗಳು ಜಾಗೃತವಾಗಿರೋ ಸಂದರ್ಭದಲ್ಲಿ ಅದು ವಿಶೇಷವಾದದ್ದು. ಆ ಸಂದರ್ಭದಲ್ಲಿ ಬರವಣಿಗೆ ಇದೆಯಲ್ಲ, ಅದು ಬಹಳ ಸೂಕ್ಷ್ಮವಾದದ್ದು ಮತ್ತು ಜವಾಬ್ದಾರಿಯುತವಾದದ್ದು ಅಂತ ಅಂದ್ಕೊಂಡಿದ್ದೇನೆ. ಅದನ್ನು ಮರಳಸಿದ್ದಪ್ಪನವರು ನಾಟಕ ಕ್ಷೇತ್ರದಲ್ಲಿ, ಅರ್ಥಾತ್ ರಂಗಭೂಮಿ ಕ್ಷೇತ್ರದಲ್ಲಿ ನಿರ್ವಹಿಸಿದಂತಹ ಅನೇಕ ಕೃತಿಗಳನ್ನು ಕೊಟ್ಟದ್ದಿದೆಯಲ್ಲ, ಇದು ಬಹಳ ಮುಖ್ಯವಾದ ಕೊಡುಗೆ. ಆ ಕಾರಣಕ್ಕಾಗಿ ನನಗೆ ಮರಳಸಿದ್ದಪ್ಪನವ್ರ ಬಳಿಗೆ ಬಹಳ ಮುಖ್ಯವಾದ್ದು ಅಂದ್ಕೊಂಡಿದ್ದೇನೆ. ಅವರು ಮಾಡಿದ ಮಹಾಪ್ರಬಂಧ ಇರ್ಬೋದು, ಆಂಥಾಲಜಿ ಇರ್ಬೋದು, ಗಿರೀಶ್ ಕಾರ್ನಾಡ್ರ ಬಗ್ಗೆ ಬರೆದದ್ದಿರ್ಬೋದು, ಲಂಕೇಶ್ವರ ಬಗ್ಗೆ ಬರೆದದ್ದಿರ್ಬೋದು, ಇವೆಲ್ಲವೂ ಸಹ ಚರಿತ್ರೆಯ ಚಲನಶೀಲತೆಯಲ್ಲಿ ಹುಟ್ಟಿಕೊಂಡಂತಹ ಒಂದು ಸೃಜನಾತ್ಮಕ ವಿಮರ್ಶೆಯ ದಾಖಲೆಗಳು ಅನ್ನೋದು ನನ್ನ ಭಾವನೆ. ಹಾಗಾಗಿಯೇ ಮರಳಸಿದ್ದಪ್ಪನವರ ಬರವಣಿಗೆ ಭಾಳ ವಿಶೇಷವಾದದ್ದು ಅಂತ. ಇನ್ನೊಂದು, ಈ ಹಂತದಲ್ಲಿಯೂ, ಅಂದರೆ ಈ ಹಂತದಲ್ಲಿಯೂ ಅಂದಾಗ ಅವ್ರಿಗೆ ವಯಸ್ಸಾಗಿದೆ ಅಂತ ನಮಗೂ ಅದೇ ಮಾತು ಹೇಳ್ತಾರೆ, ಇಡೀ ವಯಸ್ಸಿನಲ್ಲಿಯೂ ಇವರು ಬಹಳ ಕ್ರಿಯಾಶೀಲರಾಗಿದ್ದಾರೆ ಅಂತ. ಅದಕ್ಕೆ ನಾನು ಭಾಳ ಸಂದರ್ಭದಲ್ಲಿ ಹೇಳೋದೇನೆಂದರೆ, ನಮ್ಮ ವಯಸ್ಸು ಕೇಳಬೇಡಿ ನೀವು ಅಂತ. ನೀವು ವಯಸ್ಸು ಕೇಳಿದಾಗ ಏನಂದರೆ ಎಷ್ಟು ದಿವಸ ಬದುಕಿರ್ತೀರಿ ಅಂತಲೂ ಕೇಳಿದಾಗ ಅನ್ನಿಸ್ಬಿಡುತ್ತೆ ಎಷ್ಟೋ ಸಂದರ್ಭದಲ್ಲಿ. ಹಾಗಾಗಿ ಆ ಪದವನ್ನು ಬಳಸದೆ ಮರಳಸಿದ್ದಪ್ಪನವರು ಪ್ರತಿ ಕ್ಷಣದಲ್ಲಿಯೂ ಸಹ ಸಮಕಾಲೀನ ಸಂದರ್ಭದ ವಿದ್ಯಮಾನಗಳಿಗೆ ಪ್ರತಿಕ್ರಿಯಿಸ್ತಾ ಇದ್ದಾರಲ್ಲ, ಅದು ಅವರ ಜೀವಶಕ್ತಿಯ ಸಂಕೇತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅನೇಕರು ನಿವೃತ್ತರಾದ ಮೇಲೆ ಸಂಪೂರ್ಣವಾಗಿ ನಿವೃತ್ತರಾಗಿಬಿಡ್ತಾರೆ. ಅವರು ಇನ್ನೇನು ನಮಗೇನು ಇಲ್ಲಪ್ಪ ಅಂತ. ನಿವೃತ್ತರಾದಂಥವರು ಕೊರಗೋದು ಜಾಸ್ತಿ ಅನೇಕ ಸಂದರ್ಭದಲ್ಲಿ. ಆದರೆ ನಿವೃತ್ತಿಯಾದ ನಂತರದಲ್ಲಿಯೇ ಹೆಚ್ಚು ಕ್ರಿಯಾಶೀಲವಾದಂಥವ್ರು ಮರಳಸಿದ್ದಪ್ಪನವರು. ಬಹಳ ಕ್ರಿಯಾಶೀಲರಾಗಿದ್ದಾರೆ, ನಮ್ಮ ಚಳುವಳಿಗಳ ಸಂಗಾತಿಯಾಗಿದ್ದಾರೆ. ಸಮಕಾಲೀನ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಗತಿಪರವಾದಂಥ ವಿಚಾರಧಾರೆಯನ್ನು ಬಿತ್ತಿ ಬೆಳೆಸೋದಕ್ಕೆ ಪೂರಕವಾದಂತಹ ಅಭಿಪ್ರಾಯಗಳನ್ನು ರೂಪಿಸ್ತಾ ಬಂದಿದ್ದಾರೆ. ಇದು ಬಹಳ ವಿಶೇಷವಾದ್ದು ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಒಂದು ರೀತಿ ಸ್ಥಗಿತ ಹಾದಿಯ ನಡೆಗೆ ಇಲ್ಲದ ಇವರ ಆಲೋಚನಾ ವಿಧಾನ ಇದೆಯಲ್ಲ, ಅದು ಕನ್ನಡ ಸಾಂಸ್ಕೃತಿಕ ಸಂದರ್ಭದಲ್ಲಿ ಬಹಳ ವಿಶೇಷವಾದ್ದು ಅಂತಲೇ ನಾನು ಅಂದ್ಕೊಂಡಿದ್ದೇನೆ. ಜೊತೆಗೆ ಒಂದು ಸಾಮಾಜಿಕ ಜವಾಬ್ದಾರಿಯ ತಾತ್ವಿಕತೆಗೆ ಪೂರಕವಾದಂತಹ ಆಲೋಚನಾ ವಿಧಾನಗಳನ್ನು ರೂಪಿಸುವ ಅನೇಕರಲ್ಲಿ ಮರಳಸಿದ್ದಪ್ಪನವರು ಸಹ ಪ್ರಮುಖರು ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ನನಗೆ ವಿಶೇಷವಾಗಿ ನಾನು ಜ್ಞಾಪಿಸ್ಕೊಳ್ಳೇಬೇಕಾಗಿರೋದು ಒಂದು ಅಂಶ ಇದೆ. ನಾನು ವಿದ್ಯಾರ್ಥಿಯಾಗಿದ್ದಾಗ ನಾವು 18 ಜನ ಇದ್ವಿ MAನಲ್ಲಿ. ಇಲ್ಲಿ ನಾನು ರಾಘವೇಂದ್ರ ರಾವ್ ಅವರು ಇದ್ದಾರೆ, ನಾನು ಅವರು ಸಹಪಾಠಿ. ಅವರೊಬ್ಬರ ಹೆಸರನ್ನೇ ಯಾಕೆ ಹೇಳಿದೆ ಅಂದರೆ ಸಹಪಾಠಿ ಆದದ್ರಿಂದ ಹೇಳಿದೆ ಅಷ್ಟೇನೇ. ಸೊ ಇವರು ನಮಗೆ ಹರಿಶ್ಚಂದ್ರ ಕಾವ್ಯ ಪಾಠ ಮಾಡ್ತಾಯಿದ್ರು. ಹರಿಶ್ಚಂದ್ರ ಕಾವ್ಯ ಪಾಠ ಮಾಡುವ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಜ್ಞಾಪಿಸ್ಕೊಳ್ಳೋಕ್ಕೆ ಕಾರಣ ಏನಂದರೆ, ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯವನ್ನು ಹೊಸ ಚಿಂತನಾ ನೆಲೆಯೊಂದಿಗೆ ನೋಡುವುದು ಹೇಗೆ ಅನ್ನೋದಕ್ಕೆ ಪ್ರೇರಣೆಯಾದವರಲ್ಲಿ ಇವರು ಪ್ರಮುಖರು. ಹರಿಶ್ಚಂದ್ರ ಕಾವ್ಯ ನಾವೇನು ಅಂದ್ಕೊಂಡಿದ್ವಿ, ನಾವೆಲ್ಲ ಸತ್ಯ ಹರಿಶ್ಚಂದ್ರ ನಾಟಕ, ಸತ್ಯ ಹರಿಶ್ಚಂದ್ರ ಸಿನಿಮಾ ನೋಡಿ ಬಂದವರು ನಾವು. ಅಂದರೆ ಹರಿಶ್ಚಂದ್ರ ಅಂತ ಅಂದರೆ ಅವನು ಆರಂಭದಲ್ಲೇ ಅವನು ಸತ್ಯಸಂಧನಾಗಿಯೇ ಹುಟ್ಟಿದಾನೆ ಅನ್ನೋ ಥರದಲ್ಲೇ ಭಾವಿಸ್ಕೊಂಡಿದ್ವಿ. ಆದರೆ ಮರಳಸಿದ್ದಪ್ಪನವರು ಹರಿಶ್ಚಂದ್ರ ಕಾವ್ಯವನ್ನು ಮಾಡೋ ಸಂದರ್ಭದಲ್ಲಿ ನಮಗೆ ಅರ್ಥ ಆಗಿದ್ದೇನಂತ ಅಂದರೆ, ಅಥವಾ ಅವರು ಅರ್ಥ ಮಾಡಿಸಿದ್ದೇನು ಅಂತ ಅಂದರೆ, ಸತ್ಯ ಹರಿಶ್ಚಂದ್ರ ಅಂತ ಅನ್ನಿಸ್ಕೊಳ್ಳೋದಿದೆಯಲ್ಲ, ಅವನು ಮೊದಲೇ ಸಿದ್ಧ ಮಾದರಿಯ ಸತ್ಯಸಂಧ ಆಗಿದ್ದವನಲ್ಲ. ಅವನು ನಿಮ್ಮಂತೆಯೇ ಇದ್ದಂಥವನು. ಆದರೆ ಅದೊಂದು ದೊಡ್ಡ ಪ್ರಕ್ರಿಯೆ. ಅದನ್ನು ಎದುರಿಸ್ತಾ ಕಡೆಗೆ ಅವನು ಸತ್ಯನಿಷ್ಠನಾಗುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಈ ಕಾವ್ಯದಲ್ಲಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಾಗ ನಿಜವಾಗಿ ನಮ್ಮಂಥ ವಿದ್ಯಾರ್ಥಿಗಳಿಗೆ, ಬೇರೆಯವ್ರಿಗೆ ಆಯಿತೋ ಇಲ್ವೋ, ನನಗಂತೂ ಒಂದು ರೋಮಾಂಚನ ಆಯಿತು. ಯಾಕೆ ಅಂತಂದರೆ, ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯವೊಂದನ್ನು
ಹೊಸ ನೆಲೆಗಳೊಂದಿಗೆ ಪ್ರವೇಶ ಮಾಡೋದಕ್ಕೆ ಸಾಧ್ಯ. ಈಗಾಗಲೇ ಸಿದ್ಧ ಮಾದರಿಯ ಚೌಕಟ್ಟುಗಳು ಏನಿವೆ ಅವುಗಳನ್ನು ಮುರಿದು ಹೊಸ ರೀತಿಯಲ್ಲಿ ಚಿಂತನೆ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಹರಿಶ್ಚಂದ್ರ ಕಾವ್ಯ ಪಾಠ ಮಾಡೋ ಸಂದರ್ಭದಲ್ಲಿ ಮರಳಸಿದ್ದಪ್ಪನವ್ರು ಹೇಳಿಕೊಟ್ಟಿದ್ದಿದೆಯಲ್ಲ, ಅದು ನನ್ನ ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯದ ವಿಶ್ಲೇಷಣೆಗೆ ಬಹಳ ಪೂರಕವಾದಂಥ ಪ್ರೇರಕವಾದಂಥ ಒಂದು ಚಿಂತನಾ ಶಕ್ತಿ ಅಂತಲೇ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕಾಗಿ ನಾನು ಅವರಿಗೆ ಆಭಾರಿಯಾಗಿದ್ದೇನೆ ಅಂತಲೇ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನನಗೆ ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯದ ಬಗ್ಗೆ ವಿಶೇಷವಾದ ಆಸಕ್ತಿ ಇದೆ. ಸಮಕಾಲೀನರ ಸಾಹಿತ್ಯವನ್ನು ಓದಿದ್ರೂ ಅದರ ಬಗೆಗೆ ಆಗಾಗ್ಗೆ ಪ್ರತಿಕ್ರಿಯೆ ಕೊಡ್ತಿದ್ರೂ ನಾನು ಹೆಚ್ಚು ಆಸಕ್ತಿಯಿಂದ, ತನ್ಮಯಶೀಲತೆಯಿಂದ ಮತ್ತು ಏಕಕಾಲಕ್ಕೆ ಜಾಗೃತನಾಗಿ ಬರೆಯೋಕ್ಕೆ ಇಷ್ಟಪಡೋದು ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯದ ಪರಂಪರೆಯನ್ನು ಕುರಿತಂತೆಯೇನೆ. ಅದಕ್ಕೆ ಪ್ರೇರಣೆಯಾದಂತಹ ಒಬ್ಬ ಪ್ರಮುಖ ಅಧ್ಯಾಪಕರು ಅಂತ ಅಂದರೆ ಮರಳಸಿದ್ದಪ್ಪನವರು. ಆಗ ನಾನು ಶಾಸನದ ವಿದ್ಯಾರ್ಥಿ, ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ನಾನು ಓದಿದ್ದು ಶಾಸನ, ನನ್ನದು ವಿಶೇಷ ಅಭ್ಯಾಸ. ಓದಿದ ಶಾಸನ, ಪಾಠ ಮಾಡಿದ ಜಾನಪದ, ಇಂಥ ವಿಚಿತ್ರಗಳೆಲ್ಲ ಅನೇಕ ಸಂದರ್ಭದಲ್ಲಿ ನಡೆಯುತ್ತವೆ. ಶಾಸನಗಳ ವಿದ್ಯಾರ್ಥಿಯಾಗಿರುವ ನಾನು ಶಾಸನವನ್ನು ತೊರೆದು ಹಳಗನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ, ಜಾನಪದ ಇವುಗಳನ್ನೆಲ್ಲ ಕಲಿತಾ ಬಂದ ಸಂದರ್ಭದ ಒಳಗಡೆ ಆಗ ನಮ್ಮ ವಿಭಾಗದಲ್ಲಿ ಅತ್ಯಂತ ಯುವಕರಾಗಿದ್ದಂಥವರು ಇವರೇ ನಿನ್ನೆ. ಹಾಗಾಗಿ ನವ್ಯ ಸಾಹಿತ್ಯದ ಜೊತೆಗಿದ್ದಂಥ ಇವರ ಸಂಬಂಧ, ನವ್ಯ ಸಾಹಿತಿಗಳ ಜೊತೆಗೆ ಇವರಿದ್ದಂತಹ ಸಂಬಂಧ, ಇವರು ಬಿತ್ತುತ್ತಾ ಇದ್ದಂತಹ ಹೊಸ ಚಿಂತನೆಗಳು ಬಹಳ ಸಂಕ್ಷಿಪ್ತ ಅವಧಿಯಲ್ಲಿಯೇ ನಮಗೆಲ್ಲ ಪ್ರೇರಣೆಯಾಗಿದ್ವು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ನಾನು ಆಭಾರಿಯಾಗಿದ್ದೇನೆ. ಮತ್ತು ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡೋದಿದೆಯಲ್ಲ, ಆಗಲೇ ಹೇಳಿದಾಗೆ ನನಗೂ ಒಂದು ರೀತಿಯ ಹೆಮ್ಮೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಆದರೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭದ ವಿಶೇಷ ಏನು ಅಂತ ಅಂದರೆ, ನಾನು ಮರಳಸಿದ್ದಪ್ಪನವರನ್ನು ಸಮಕಾಲೀನ ಪ್ರಜ್ಞೆಯ ಒಂದು ಸಂಕೇತ ಅಂತ ಭಾವಿಸ್ಕೊಂಡ್ರೆ, ಬಿ ಎಂ ಶ್ರೀ ಅವರು ಪರಂಪರೆಯ ಪ್ರಜ್ಞೆಯ ಒಂದು ಪ್ರತೀಕ ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ಕನ್ನಡದ ಸಮಕಾಲೀನ ಪ್ರಜ್ಞೆಯ ಒಂದು ಸಂಕೇತವಾದಂಥ ಕೆ ಎಮ್ ಎಸ್ ಅವರಿಗೆ ಕನ್ನಡದ ಪರಂಪರೆಯ ಪ್ರಜ್ಞೆಯ ಒಂದು ಪ್ರತೀಕವಾದ ಬಿ ಎಂ ಶ್ರೀ ಪ್ರಶಸ್ತಿಯನ್ನು ನೀಡ್ತಿರೋದಿದೆಯಲ್ಲ, ಇದು ಚಾರಿತ್ರಿಕ ಚಲನಶೀಲತೆಯ ಒಂದು ಪ್ರಕ್ರಿಯೆಯ ಪ್ರಮುಖ ಭಾಗ ಅಂದ್ಕೊಂಡಿದ್ದೇನೆ. ಅಂದರೆ ಒಂದು ಕಡೆ ಪರಂಪರೆಯ ಪ್ರಜ್ಞೆ, ಇನ್ನೊಂದು ಕಡೆ ಸಮಕಾಲೀನ ಪ್ರಜ್ಞೆ, ಇವೆರಡೂ ಒಟ್ಟಿಗೆ ಸೇರಿರುವಂಥ ಒಂದು ಸಮಾರಂಭ ಇದು. ಮತ್ತು ಇದೇನೇ ನಿಜವಾದಂತಹ ನಮ್ಮ ನೋಟ ಆಗಿರಬೇಕು. ಒಂದು ಸಾಹಿತ್ಯ ಸಾಂಸ್ಕೃತಿಕ ನೋಟ ಇದೆಯಲ್ಲ, ಸಮಕಾಲೀನ ಪ್ರಜ್ಞೆ ಮತ್ತು ಪರಂಪರೆ ಪ್ರಜ್ಞೆಯನ್ನು ಬೇರ್ಪಡಿಸುವುದಲ್ಲ. ಅದು ಎರಡನ್ನೂ ಒಟ್ಟಿಗೆ ನೋಡೋದೇ ನಿಜವಾದ ಅರ್ಥದ ಒಳಗಡೆ ಒಂದು ಸಾಂಸ್ಕೃತಿಕ ನೋಟ ಆಗಿರುತ್ತೆ ಅಂತ ನಾನು ನಂಬ್ಕೊಂಡಿದ್ದೇನೆ. ಹಾಗಾಗಿ ಇದರ ವಿಶೇಷಣೆ ಇದು. ನಾನು ಸಮಕಾಲೀನ ಪ್ರಜ್ಞೆ ಸಂಕೇತ ಅಂತ ಕೆ ಎಮ್ ಎಸ್ ಅವ್ರನ್ನ ಕರೆಯೋದಾದರೆ, ಕನ್ನಡ ಪರಂಪರೆಯ ಒಂದು ಪ್ರತೀಕ ಬಿ ಎಂ ಶ್ರೀ ಅವರು. ಎರಡೂ ಒಟ್ಟಿಗೆ ಸೇರಿರೋದು ಈ ಪ್ರಶಸ್ತಿ ಪ್ರದಾನ ಸಮಾರಂಭದ ಒಳಗಡೆ. ಹಾಗೆ ನೋಡಿದರೆ ಪರಂಪರೆಯ ಪ್ರಜ್ಞೆ ಅನ್ನೋದೂ ಒಂದು ಕಾಲದಲ್ಲಿ ಸಮಕಾಲೀನ ಪ್ರಜ್ಞೆ ಏನೇನೆ. ಅದು ಪರಂಪರೆಯ ಪ್ರಜ್ಞೆ ಆಗೋದು ಅನೇಕ ವರ್ಷಗಳ ನಂತರ, ಅನೇಕ ದಶಕಗಳ ನಂತರ ನಾವು ಪರಂಪರೆಯ ಪ್ರಜ್ಞೆ ಅಂತ ಕರಿತೇವೆ. ಆದರೆ ಅವರವರು ಕ್ರಿಯಾಶೀಲರಾಗಿದ್ದ ಕಾಲದಲ್ಲಿ, ಅವರವರು ಬರಿತಾ ಇದ್ದ ಕಾಲದಲ್ಲಿ, ಅವರವರು ಮಾತಾಡ್ತಿದ್ದ ಕಾಲದಲ್ಲಿ ಅದು ಸಮಕಾಲೀನ ಪ್ರಜ್ಞೆಯೇ ಆಗಿರುತ್ತೆ. ಸಮಕಾಲೀನ ಪ್ರಜ್ಞೆಯೊಂದು ಮುಂದೊಂದು ದಿನ ಪರಂಪರೆಯ ಪ್ರಜ್ಞೆ ಅಂತ ಅನ್ನಿಸ್ಕೊಳ್ಳೋದುಂಟು. ಈಗ ನೋಡಿ, ಮರಳಸಿದ್ದಪ್ಪನವರು ಹೇಗೆ ನಾಟಕದಲ್ಲಿ ಆಸಕ್ತರಾಗಿದ್ದರೋ ಅಥವಾ ನಾಟಕ ವಿಮರ್ಶೆಯಲ್ಲಿ ಆಸಕ್ತರಾಗಿದ್ದರೋ, ಬಿ ಎಂ ಶ್ರೀಯವರು ನಾಟಕ ರಚನೆಯಲ್ಲೂ ಆಸಕ್ತರಾಗಿದ್ದರು, ಹೊಸ ಪ್ರಯೋಗಗಳನ್ನು ಮಾಡಿದರು. ಅಶ್ವತ್ಥಾಮನ ನಾಟಕ ಇದೆಯಲ್ಲ, ಅದು ಒಂದು ಕನ್ನಡದ ಮೊದಲ ರುದ್ರ ನಾಟಕ ಅಂತ ಕರೆಯೋದು ಉಂಟು. ಅಶ್ವತ್ಥಾಮನ ನಾಟಕ ಬಹಳ ವಿಶೇಷವಾದಂಥ ಒಂದು ನಾಟಕ ಆಗಿತ್ತು. ಅದು ರನ್ನನ ಗದಾಯುದ್ಧವನ್ನು ಆಧರಿಸಿ ಒಂದು ಗದಾಯುದ್ಧಂ ಅಂತಲೇ ಒಂದು ನಾಟಕವನ್ನೇ ಬರೆದರು. ಇಂಥ ಅನೇಕ ಪ್ರಯೋಗಗಳನ್ನು ಸಹ ಬಿ ಎಂ ಶ್ರೀಯವರ ಆ ಕಾಲದಲ್ಲಿ ಮಾಡಿದ್ದು ಭಾಳ ವಿಶೇಷ ಅಂತ ಅಂದ್ಕೊಂಡಿದ್ದೇನೆ. ನಾವು ಸಾಮಾನ್ಯ ಬಿ ಎಂ ಶ್ರೀಯವರನ್ನು ನೆನೆಯೋದು ಇಂಗ್ಲೀಷ್ ಗೀತೆಗಳ ಮುಖಾಂತರವಾಗಿ. ಇಂಗ್ಲೀಷ್ ಗೀತೆಗಳು ಒಟ್ಟು ನವೋದಯ ಸಾಹಿತ್ಯಕ್ಕೆ ಅಥವಾ ನವೋದಯ ಕಾವ್ಯಕ್ಕೆ, ಸಾಹಿತ್ಯಕ್ಕೆ ಅನ್ನೋದಕ್ಕಿಂತ ನವೋದಯ ಕಾವ್ಯಕ್ಕೆ ಒಂದು ಪ್ರಮುಖ ಪ್ರೇರಣೆಯಾಗಿರುವ ಚೌಕಟ್ಟನ್ನು ಒದಗಿಸಿಕೊಟ್ಟು ಅನ್ನೋದು ಈಗ ಚಾರಿತ್ರಿಕವಾದಂಥ ಒಂದು ಸತ್ಯ. ಅದಕ್ಕಿಂತ ಮುಂಚೆ ಪಂಜೆ ಮಂಗೇಶ್ವರಾಯರು, ಹಟ್ಟಿಯಂಗಡಿ ನಾರಾಯಣರಾಯರು ಬಿಡಿ ಬಿಡಿ ಕವನಗಳನ್ನು ಕೊಟ್ಟಿದ್ದರು ಅನುವಾದ ಮಾಡಿ ಇಂಗ್ಲೀಷ್ನಿಂದ. ಆದರೆ ಒಟ್ಟಿಗೆ ಒಂದು ಮಾದರಿಯನ್ನು ನಿರ್ಮಾಣ ಮಾಡಿದ್ದು ಬಿ ಎಂ ಶ್ರೀಯವರು.
ಅದನ್ನು ಅನುವಾದ ಅಂತಲೇ ಕರೆಯೋಕ್ಕಾಗದೇ ಇರುವಂತಹ ಕವಿತೆಗಳನ್ನು ಕೊಟ್ಟರು. ಈಗ ಕರುಣಾಳು ಬಾ ಬೆಳಕೆ ಅವರು ಹಾಡ್ತಾ ಇದ್ದರೆ, ಮೇಡಮ್ ಹಾಡ್ತಾ ಇದ್ದರೆ ಅದು ಇಂಗ್ಲೀಷ್ನಿಂದ ಭಾಷಾಂತರ ಆಗಿದೆ ಅಂತ ನಮ್ಗೆ ಅನ್ನಿಸ್ತಾನೇ ಇರಲಿಲ್ಲ. ಒಂದು ಕನ್ನಡದ ಹಾಡನ್ನೇ ಅವ್ರು ಹಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಲೀಡ್ ಕಂಡ್ಲಿ ಲೈಟ್ ಅನ್ನೋದನ್ನು ಕುರಿತಂತೆ. ಹಾಗೆ ಕಾರಿ ಹೆಗ್ಗಡೆಯ ಮಗಳು ತಗೊಳ್ಳಿ. ಕಾರಿ ಹೆಗ್ಗಡೆಯ ಮಗಳು, ಲಾರ್ಡ್ ಅಲಿಸ್ ಡಾಟರ್ ಅನ್ನೋದನ್ನು ನೋಡಿ. ಕಾರಿ ಹೆಗ್ಗಡೆಯ ಮಗಳು ಅಂತ ಹೇಳೋದ್ರ ಮುಖಾಂತರವಾಗಿ ಕನ್ನಡದ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭದ ಒಂದು ಪರಿಭಾಷೆಯನ್ನು ಸೃಷ್ಟಿ ಮಾಡ್ತಾರೆ ಅವರು. ಅಂದರೆ ನಿಜವಾದ ಅನುವಾದ, ನಿಜವಾದ ಭಾಷಾಂತರ ಹೇಗಿದ್ದಿರ್ಬೋದು. ಬಡುವ ದಿಬ್ಬದ ಗೌಡನೊಬ್ಬನು ಬಿಡದೆ ತೊರೆಯನ್ನು ಕೂಗಿಕೊಂಡನು, ತಡೆಯದೀಗಲೇ ಗಡುವ ಹಾಯಿಸು ಕೊಡುವೆ ಕೇಳಿದ ಹೊನ್ನನು. ಇದನ್ನು ಯಾರಾದರೂ ಇಂಗ್ಲೀಷ್ನಿಂದ ಬಂದು ಭಾಷಾಂತರ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅದು. ಏಕೆಂದರೆ ಅಲ್ಲಿ ಲಾರ್ಡ್ ಅಲಿನ್ಸ್ ಅಂದರೆ ಇಲ್ಲಿ ಗೌಡ. ಅಂದರೆ ನಮ್ಮ ಸಂದರ್ಭದಲ್ಲಿ ಗೌಡ ಅನ್ನೋದು ಒಂದು ಜಾತಿ ಅಷ್ಟೇ ಅಲ್ಲ. ಅದು ಗೌಡ ಅನ್ನೋದು ಬೇರೆ ಬೇರೆ ಕರ್ನಾಟಕದ ಪ್ರದೇಶಗಳಲ್ಲಿ ಆ ಊರಿನ ಮುಂದಾಳು, ಆ ಊರನ್ನು ನಿಯಂತ್ರಿಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಹಾಗಾಗಿ ಅವನು ಇಲ್ಲಿ ಲಾರ್ಡ್ ಅನ್ನೋದಕ್ಕೆ ಅವರು ಅನುವಾದ ಮಾಡೋದಿಲ್ಲ. ಅಂದರೆ ಬಿ ಎಂ ಶ್ರೀ ಅವರ ಭಾಷಾಂತರ ಇದೆಯಲ್ಲ, ಅದು ಭಾವಾಂತರವೂ ಹೌದು. ಕರ್ನಾಟಕದ ಸಂಸ್ಕೃತಿಯ ಸಾಮಾಜಿಕ ಸಂದರ್ಭದ ಪರಿಭಾಷೆಯೊಂದನ್ನು ಬಳಸಿಕೊಂಡಂತಹ ಕನ್ನಡದ್ದೇ ಆಗುವಂತಹ ಒಂದು ಅನುವಾದವನ್ನು ಕೊಟ್ಟದ್ದು ಹೌದು. ಇದೆಲ್ಲ ಬಿ ಎಂ ಶ್ರೀ ಅವರ ಒಂದು ದೊಡ್ಡ ಕೊಡುಗೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಇದರ ಜೊತೆಗೆ ನನಗೆ ಬಹಳ ಮುಖ್ಯ ಅಂತ ಅನಿಸೋದು ಬಿ ಎಂ ಶ್ರೀ ಅವರ ಕನ್ನಡ ಪರವಾದ ವಿಚಾರಧಾರೆ ಇದೆಯಲ್ಲ, ಅದು ಬಹಳ ವಿಶೇಷವಾದ್ದು. ಬಹುಶಃ ಎಲ್ಲೂ ಅವರು ಹುಸಿ ವೈಭವೀಕರಣ ಮಾಡಿಲ್ಲ ಕನ್ನಡದ ಬಗ್ಗೆ ಮಾತಾಡೋ ಸಂದರ್ಭದ ಒಳಗಡೆ. ಆಮೇಲೆ ಅಲ್ಲೊಂದು ವಾಸ್ತವ ಇದೆ ಅವರ ವಿಶ್ಲೇಷಣೆಯಲ್ಲಿ. ಆಮೇಲೆ ಇಂಗ್ಲೀಷ್, ಸಂಸ್ಕೃತ ಮತ್ತು ದೇಶ ಭಾಷೆ, ಈ ಮೂರನ್ನು ಒಟ್ಟಿಗೆ ಇಟ್ಕೊಂಡು ಅವರು ಬಹಳ ದೊಡ್ಡ ಚರ್ಚೆಯನ್ನು ಮಾಡ್ತಾರೆ. ಅಲ್ಲಿ ಅವರು ಮಾತಾಡೋ ಸಂದರ್ಭದ ಒಳಗಡೆ ಸಂಸ್ಕೃತವೇ ಎಲ್ಲ ಭಾಷೆಗಳ ತಾಯಿ ಅಂತ ಏನು ನಮ್ಮಲ್ಲಿ ಭ್ರಮೆ ಇತ್ತು ಅದನ್ನು ನಿರಾಕರಿಸ್ತಾರೆ. ನಾವು ಹೇಳಿದರೆ ಜಗಳಕ್ಕೆ ಬಂದುಬಿಡ್ಬೋದು ಯಾರಾದ್ರೂ. ಆದರೆ ನಾವೇನು ಮಾಡ್ತೀವಿ, ಒಂದು ಆಶ್ರಯ ಬೇಕಲ್ಲ. ಬಿ ಎಂ ಶ್ರೀ ಅಂತ ಅವರು ಹೇಳಿದ್ದಾರೆ ಅನ್ನೋ ಬಿ ಎಂ ಶ್ರೀ ಅವರು ಬಹಳ ಸ್ಪಷ್ಟವಾಗಿ ಸಂಸ್ಕೃತ ಓದಬೇಕು, ಕಲಿಬೇಕು, ಇಂಗ್ಲೀಷನ್ನು ಓದಬೇಕು, ಕಲಿಬೇಕು, ಆದರೆ ದೇಶ ಭಾಷೆ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ಅನ್ನೋದ್ರ ಮುಖಾಂತರವಾಗಿ ಸಂಸ್ಕೃತ ಎಲ್ಲ ಭಾಷೆಗಳ ತಾಯಿ ಅನ್ನೋದಲ್ಲ, ಆರ್ಯರು ಇಲ್ಲಿ ಬರೋಕ್ಕೆ ಮುಂಚೆನೇ ದ್ರಾವಿಡ ಭಾಷೆ ನೆಲೆಸಿತ್ತು ಇಲ್ಲಿ, ದ್ರಾವಿಡ ಭಾಷೆ ಮೊದಲಿದ್ದಂಥದ್ದು ಅನ್ನುವಂತಹ ಒಂದು ವಿಶ್ಲೇಷಣೆ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು. ಅದರ ಜೊತೆಗೆ ಸಂಸ್ಕೃತ ಕಲಿಬೇಕು ಅಂತ ಹೇಳ್ತಾ ಇದ್ದಾಗಲೂ ಕನ್ನಡ ಕಾವ್ಯದಲ್ಲಿ ಸಂಸ್ಕೃತದ ಮೇಲ್ಗೈ ಆಗುವುದನ್ನು ಅವರು ವಿರೋಧಿಸ್ತಾರೆ. ಅವರು ದೇಶ ಭಾಷೆಯೇ ಬಹಳ ಮುಖ್ಯವಾಗಿರಬೇಕು ಅನ್ನುವಂತಹ ಒಂದು ವಿಚಾರಧಾರೆಯನ್ನು ಮಂಡಿಸ್ತಾ ಹೋಗ್ತಾರೆ. ದ್ರಾವಿಡ ಭಾಷೆ ಕುರಿತು ಮಾತಾಡೋ ಸಂದರ್ಭದಲ್ಲಿ ಅವ್ರಿಗಿದ್ದಂಥ ಒಂದು ಸಾಮಾಜಿಕ ನಿಲುವಿದೆಯಲ್ಲ ಅದು ಬಹಳ ಮುಖ್ಯ ಅನಿಸುತ್ತೆ ನನಗೆ. ಇವತ್ತು ಇಲ್ಲಿಯೇ ಸಮಕಾಲೀನವಾಗೋದು ಅಂದರೆ ಬಿ ಎಂ ಶ್ರೀ ಅವರು ಕೆ ಎಮ್ ಎಸ್ ಆಗುವುದು, ಕೆ ಎಮ್ ಎಸ್ ಅವರು ಬಿ ಎಂ ಶ್ರೀ ಆಗುವುದು. ಬಿ ಎಂ ಶ್ರೀ ಆಗುವುದು ಅಂದರೆ ವಿಚಾರಧಾರೆ ಮುಖಾಂತರವಾಗಿ ಹೇಳ್ತಿದ್ದೀನಿ. ಈ ಒಂದು ಅಂತರ್ ಸಂಬಂಧ ಇದೆಯಲ್ಲ ಇದು ಬಹಳ ಮುಖ್ಯವಾದ್ದು ಇವತ್ತಿನ ಸಂದರ್ಭಕ್ಕೆ ಅಂತಲೇ ಅಂದ್ಕೊಂಡಿದ್ದೇನೆ ನಾನು. ಅವರು ಎಷ್ಟು ಚೆನ್ನಾಗಿ ಒಂದು ವ್ಯಾಖ್ಯಾನ, ನಾನು ಅದನ್ನೇ ಓದೋದಕ್ಕೆ ಇಷ್ಟಪಡ್ತೇನೆ. ಜ್ಞಾನವಂಚನೆ ಹೇಗಾಯಿತು ನಮ್ಮ ದೇಶದ ಒಳಗಡೆ ಅಂತ ಹೇಳುವಾಗ, ಸಾಮಾನ್ಯ ಜನರೆಂದರೆ ದಕ್ಷಿಣದಲ್ಲಿ ಆರ್ಯರಲ್ಲ. ಅಂದರೆ ಸಾಮಾನ್ಯ ಜನರು ಅವರು ಬಳಸೋದೇನು, ಈಗ ನೋಡಿ ಕನ್ನಡ ಮಾತು ತಲೆ ಎತ್ತುವ ಬಗೆ ಅಂತಾರೆ. ಅವರ ಅನೇಕ ಲೇಖನಗಳಿವೆ. ಕನ್ನಡಕ್ಕೆ ಒಳ್ಳೆಯ ಸಾಹಿತ್ಯ, ಕನ್ನಡ ಮಾತು ತಲೆ ಎತ್ತುವ ಬಗೆ, ಕನ್ನಡ ನಾಡಿಗೆ ಕನ್ನಡವೇ ಗತಿ, ಈ ಥರದ್ದೆಲ್ಲ ಲೇಖನಗಳನ್ನು ನೀವು ನೋಡ್ತಾ ಬನ್ನಿ. ಅವರು ಹೇಳುವಾಗ ಸಾಮಾನ್ಯ ಜನರ ಬಗ್ಗೆಗಿರುವ ಅವರ ಕಾಳಜಿ ಏನೆಂದರೆ, ಸಾಮಾನ್ಯರೆಂದರೆ ದಕ್ಷಿಣದಲ್ಲಿ ಆರ್ಯರಲ್ಲ, ಶೂದ್ರರು. ಶೂದ್ರರನ್ನು ಕಂಡರೆ ಆರ್ಯರಿಗೆ ತಿರಸ್ಕಾರ ಈಗಲೂ ಇದೆ. ಆಗಲ್ಲ, ಈಗಲೂ ಇದೆ. ಇದನ್ನು ಈಗಲೂ ಅನ್ವಯಿಸ್ಬೋದು ನಾವು, ಈಗಲೂ ಇದೆ. ಹಿಂದೆ ಇನ್ನೂ ಹೆಚ್ಚೇ ಇದ್ದಿರಬೇಕು. ಈ ಶೂದ್ರರು ತಮ್ಮನ್ನು ಗೌರವದಿಂದ ಕಾಣುವುದಕ್ಕೆ ಎಷ್ಟು ಬೇಕೋ ಅಷ್ಟು ಅವರಿಗೆ ಉಪದೇಶ ಮಾಡಿದರು, ಮಿಕ್ಕದ್ದನ್ನೆಲ್ಲ ತಮ್ಮಲ್ಲೇ ಬಚ್ಚಿಟ್ಟುಕೊಂಡರು. ಇದು ಬಿ ಎಂ ಶ್ರೀಯವರು ಆ ಕಾಲದಲ್ಲಿ ಹೇಳಿದಂಥ ಮಾತು. ಆ ಕಾಲದಲ್ಲಿ ಬಂದಂಥ ಈ ಮಾತಿದೆಯಲ್ಲ, ಯಾಕೆ ಚಾರಿತ್ರಿಕವಾಗಿ ಮುಖ್ಯ ಅಂದರೆ ಇದಕ್ಕೊಂದು ಸಾಮಾಜಿಕ ವ್ಯಾಖ್ಯಾನ. ಇದು ಕೇವಲ ಭಾಷಿಕ ವ್ಯಾಖ್ಯಾನ ಅಲ್ಲ. ಇದು
ನಮ್ಮ ಸಾಮಾಜಿಕ ಸಂರಚನೆಯ ಸಂದರ್ಭದ ಒಳಗಡೆ ವರ್ಣಾಧಾರಿತವಾಗಿ ನಡೆದಂತಹ ಜ್ಞಾನವಂಚನೆಯನ್ನು ತಮ್ಮ ಮಾತುಗಳಲ್ಲಿ ತೆರೆದಿಡೋದನ್ನು ನಾವು ನೋಡ್ತೇವೆ. ಈ ಕಾರಣದಿಂದಲೂ ನನಗೆ ಬಿ ಎಂ ಶ್ರೀಯವರ ವಿಚಾರಧಾರೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಇದೊಂದು ಸಮಕಾಲೀನ ವಿವೇಕ ಅಂತಲೇ ನಾನು ಭಾವಿಸ್ತಿದ್ದೇನೆ. ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ಬೋದು. ಪರಂಪರೆಯ ಪ್ರಜ್ಞೆ ಮತ್ತು ಸಮಕಾಲೀನ ಪ್ರಜ್ಞೆಗಳನ್ನು ಒಟ್ಟುಗೂಡಿಸಿಕೊಳ್ಳುವ ಒಂದು ಚಿಂತನಾ ಕ್ರಮ ಇದೆಯಲ್ಲ, ಅವರು ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಅನ್ನುವಂಥ ಲೇಖನದಲ್ಲಿ ಬಹಳ ಸೊಗಸಾದ, ಇವತ್ತಿಗೂ ಕಟುವಾಸ್ತವವಾಗುವ, ಇವತ್ತು ನಾವು ಅನುಸರಿಸಬೇಕಾಗಿರುವಂಥ ಮಾತುಗಳನ್ನು ಹೇಳ್ತಾರೆ. ಹೊಸದನ್ನು ಕಲಿಯುವುದರಿಂದ ದೇಶವು ಮುಳುಗುವುದಿಲ್ಲ, ಭಾಷೆಯೂ ಕೆಡುವುದಿಲ್ಲ, ಸತ್ಸಂಪ್ರದಾಯವೂ ಅಳಿಯುವುದಿಲ್ಲ, ಅದರಲ್ಲಿ ಜೀವವಿಲ್ಲದ್ದು ಹೋಗಲಿ ಬಿಡಿ ಅಂತಾರೆ. ಅಂದರೆ ಹೊಸದನ್ನು ಕಲಿಯೋದರಿಂದ ಏನು ದೇಶ ಮುಳುಗೋದಿಲ್ಲಪ್ಪ, ಭಾಷೆಯನ್ನು ಕೆಡೋದಿಲ್ಲ, ಸತ್ಸಂಪ್ರದಾಯ ಅಂತ ಏನು ಕರಿತೀರಿ ಅದೇನು ಅಳಿಯೋದಿಲ್ಲ. ಆ ಸತ್ಸಂಪ್ರದಾಯ ಅನ್ನೋ ಕರೆಯೋದರ ಒಳಗಡೆ ಜೀವ ಇಲ್ಲದೆ ಇರೋದು ಏನಾದರೂ ಇದ್ದರೆ ಹೋಗಲಿ ಬಿಡಿ ಅಂತಾರೆ. ಅಂದರೆ ಇದೇನೇ ಸಂಪ್ರದಾಯ ಮತ್ತು ಪರಂಪರೆಗೆ ಇರುವ ವ್ಯತ್ಯಾಸ. ಸಂಪ್ರದಾಯದ ಒಳಗಡೆ ಯಾವ ಯಾವ ಅಂಶಗಳು ಜಡಗೊಳ್ಳುತ್ತವೋ ಅದನ್ನು ಕಳ್ಕೊಳ್ತಾ ಮುಂದಕ್ಕೆ ಚಲನಶೀಲವಾಗೋದೇ ಪರಂಪರೆ. ಪರಂಪರೆಗೆ ಚಲನಶೀಲತೆಯ ಲಕ್ಷಣ ಇರುತ್ತೆ, ಸಂಪ್ರದಾಯಕ್ಕೆ ಜಡತೆಯ ಲಕ್ಷಣ ಇರುತ್ತೆ, ಅಷ್ಟೇ ನಿನ್ನೆ. ಸೊ ಈ ವ್ಯತ್ಯಾಸ ಇದೆ. ಜೊತೆಗೆ ಹೊಸದನ್ನು ನಾವು ಸ್ವಾಗತಿಸಬೇಕು. ನಾನು ಪರಸ್ಪರ ಸಂಬಂಧ ಕಲ್ಪಿಸೋದಕ್ಕೆ ಇಷ್ಟಪಡೋದು. KMS ಅವರು ಸದಾ ಹೊಸದನ್ನು ಆಹ್ವಾನಿಸ್ತಕ್ಕಂಥವರು. ಆ ಕಾಲದಲ್ಲಿ ಬಿ ಎಂ ಶ್ರೀಯವರು ಸದಾ ಹೊಸದನ್ನು ಆಹ್ವಾನಿಸಿದಂಥವರು. ಜೊತೆಗೆ ಸಂಪ್ರದಾಯ ಎನ್ನುವ ಹೆಸರಿನಲ್ಲಿರುವ ಜಡ ಇದೆಯಲ್ಲ, ಆ ಜಡತೆ ಇದೆಯಲ್ಲ, ಅದು ಹೋಗಲಿ, ಅದು ಹೊಸದು ಬರಲಿ ಅಂತ ಹಾರೈಸಿದವರು. ಇದು ಆ ಕಾಲಕ್ಕೆ ಅದ್ಭುತವಾದ, ಅತ್ಯಂತ ನಾವು ಸ್ವಾಗತಿಸಬೇಕಾಗಿರೋ ಒಂದು ದೊಡ್ಡ ಸಮಕಾಲೀನ ಪ್ರಜ್ಞೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಅಂದರೆ ಜಡತೆಯನ್ನು ವಿರೋಧಿಸ್ತಾ ಚಲನಶೀಲತೆಯನ್ನು ಸ್ವಾಗತಿಸೋದಿದೆಯಲ್ಲ, ಅದು ಎಲ್ಲ ಸಂಸ್ಕೃತಿಗಳ ಒಂದು ಲಕ್ಷಣ. ಸಂಸ್ಕೃತಿ ಅಲ್ಲ, ನನಗೆ ಸಂಸ್ಕೃತಿಗಳ ಒಂದು ಲಕ್ಷಣ ಅದು. ಏಕೆಂದರೆ ಯಾವುದೇ ಒಂದು ಸಂಸ್ಕೃತಿ ಜಡಗೊಂಡ್ರೆ ಬೇರೆ ರೀತಿ ಇರುತ್ತೆ, ಆದರೆ ಯಾವುದೇ ಒಂದು ಸಂಸ್ಕೃತಿ ಸದಾ ಚಲನಶೀಲವಾಗಿರಬೇಕು ಅನ್ನೋದು ಬಹಳ ಮುಖ್ಯವಾದ್ದು. ಹಾಗಾಗಿ ಸಮಾಜ, ಸಂಸ್ಕೃತಿ, ಸಾಹಿತ್ಯಗಳಲ್ಲಿ ಜಡತೆ ಮತ್ತು ಚಲನಶೀಲತೆಗಳ ಮುಖಾಮುಖಿ ಇದೆಯಲ್ಲ, ಅದು ಎಲ್ಲ ಕಾಲದಲ್ಲಿ ನಡೀತಾ ಬಂದಿದೆ. ಕಡೆಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ, ಈ ಎಲ್ಲವನ್ನು ಅವಲೋಕಿಸುವ ಒಂದು ಚಾರಿತ್ರಿಕ ಪ್ರಜ್ಞೆ ನಮಗೆ ಬೇಕು. ಚಾರಿತ್ರಿಕ ಪ್ರಜ್ಞೆ ಇಲ್ಲದೇ ಇದ್ದರೆ ನಾವೇನು ಮಾಡ್ತೇವೆ, ಹಿಂದಿನದೆಲ್ಲವನ್ನು ನಿರಾಕರಿಸ್ತಾ ಹೋಗ್ತೇವೆ, ಅದರಿಂದ ಏನು ಕಲಿಬೇಕಾಗಿಲ್ಲ ಅಂತ ಭಾವಿಸ್ಕೊಳ್ತೇವೆ. ಆದರೆ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಕರ್ತವ್ಯ, ಅದರದೇ ಆದಂಥ ಒಂದು ಕ್ರಿಯೆ, ಪ್ರತಿಯೊಂದು ಕಾಲಘಟ್ಟವೂ ಸಹ ಆ ಕಾಲದೊಳಗಡೆ ಇರುತ್ತೆ, ಕಾಲವನ್ನು ಮೀರ್ತಾ ಇರುತ್ತೆ. ಆ ಕಾಲದೊಳಗಿದ್ದು ಕಾಲವನ್ನು ಮೀರುವುದೇ ನಿಜವಾದ ಸಾಂಸ್ಕೃತಿಕವಾದಂಥ ಒಂದು ಪ್ರಜ್ಞೆ. ಅದು ನಮಗೆ ಬರಬೇಕಾದ್ರೆ ನಮಗೊಂದು ಚಾರಿತ್ರಿಕ ಪ್ರಜ್ಞೆ ಬೇಕು. ಹಾಗಾಗಿ ನನಗೆ ಅನಿಸೋದು ಇವತ್ತು ಬಹಳ ಮುಖ್ಯವಾಗಿರೋದು ನಮ್ಮ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಚಾರಿತ್ರಿಕ ಪ್ರಜ್ಞೆ. ಆ ಚಾರಿತ್ರಿಕ ಪ್ರಜ್ಞೆ ಇದ್ದರೆ ನಾವು ಸಿನಿಕರಾಗೋದಿಲ್ಲ, ಸಮೂಹ ಸನ್ನಿ ಬರೋದಿಲ್ಲ. ಇವತ್ತು ನಮ್ಮನ್ನು ಕಾಡಿಸ್ತಿರೋ ಅಂಥ ಎರಡು ಪಿಡುಗುಗಳು ಯಾವುವು ಅಂದರೆ, ಒಂದು ಸಿನಿಕ್ತನ, ಯಾವುದನ್ನು ಇಷ್ಟಪಡದೇ ಇರೋ ಒಂದು ಅರೋಚಿತನ, ಇನ್ನೊಂದು ಕಡೆ ಸಮೂಹ ಸನ್ನಿ, ಸಂವಾದ ಅನ್ನೋದಿಲ್ಲ, ಉನ್ಮಾದ. ಇವತ್ತೇನಿದ್ರು ಆ ಉನ್ಮಾದದಿಂದ ಉಂಟಾಗುವ ಸಮೂಹ ಸನ್ನಿ ಇದೆಯಲ್ಲ, ಅದು ಧರ್ಮದ ಕಾರಣಕ್ಕೋ, ಜಾತಿ ಕಾರಣಕ್ಕೋ, ಬೇರೆ ಕಾರಣಕ್ಕೋ, ಅದು ಅತ್ಯಂತ ಅಪಾಯಕಾರಿಯಾಗಿರೋ ಸಂದರ್ಭದಲ್ಲಿ ನಮಗೊಂದು ಚಾರಿತ್ರಿಕ ಪ್ರಜ್ಞೆ ಇದ್ದರೆ ನಮಗೊಂದು ಸಮಚಿತ್ತ ಬರೋದಕ್ಕೆ ಸಾಧ್ಯ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದ್ದರಿಂದ ನಮಗೆ ಪರಂಪರೆಯ ಪ್ರಜ್ಞೆ ಇಲ್ಲದೆ ಹೋದರೆ ನಾವೇನು ಕಲಿತಿಲ್ಲ ಅಂತ ಅರ್ಥ. ಪ್ರಗತಿ ಪ್ರಜ್ಞೆ ಇಲ್ಲದೆ ಹೋದರೆ ನಾವು ಬೆಳೆದಿಲ್ಲ ಅಂತ ಅರ್ಥ. ಸಮಕಾಲೀನ ಪ್ರಜ್ಞೆ ಇಲ್ಲದೆ ಹೋದರೆ ನಾವು ಬದುಕಿಲ್ಲ ಅಂತ ಅರ್ಥ. ಹಾಗಾಗಿ ಈ ಮೂರು ಮುಖ್ಯ ನಮಗೆ. ಪರಂಪರೆಯ ಪ್ರಜ್ಞೆ ಇಲ್ಲದೆ ಹೋದರೆ ನಾವೇನೂ ಕಲ್ತಿಲ್ಲ ಅಂತ, ಪ್ರಗತಿ ಪ್ರಜ್ಞೆ ನಮಗಿಲ್ಲದೆ ಹೋದರೆ ನಾವೇನು ಬೆಳೆದಿಲ್ಲ ಅಂತ, ಸಮಕಾಲೀನ ಪ್ರಜ್ಞೆ ಇಲ್ಲದೆ ಹೋದರೆ ನಾವು ಬದುಕಿಲ್ಲ ಅಂತ ಅರ್ಥ. ಇವನ್ನು ಒಟ್ಟಿಗೆ ಸೇರಿಸ್ಕೊಳ್ಳೋದೇ ನಿಜವಾದ ಚಾರಿತ್ರಿಕವಾದಂಥ ಪ್ರಜ್ಞೆ. ಅಂಥದ್ದೊಂದು ಚಾರಿತ್ರಿಕ ಪ್ರಜ್ಞೆಗೆ ಪ್ರೇರಕವಾಗಿರುವ ಕೊಡುಗೆಯನ್ನು ಕೊಟ್ಟಂಥವರು ಅವತ್ತು ಬಿ ಎಂ ಶ್ರೀಯವರು. ನಮ್ಮ ಸಮಕಾಲೀನ ಸಂದರ್ಭದಲ್ಲಿ ಸದಾ ಕ್ರಿಯಾಶೀಲರಾಗ್ತಾ ಮುನ್ನೋಟವನ್ನು ಕೊಡ್ತಾ ಬಂದಂಥವರು ಮರಳಸಿದ್ದಪ್ಪನವರು. ಸೊ ಹೀಗಾಗಿ ಪ್ರಶಸ್ತಿಯ ಸಂದರ್ಭದಲ್ಲಿ
ಇವರಿಬ್ಬರ ವಿಚಾರಧಾರೆಗಳು ಮಿಲಿತವಾಗಿರೋದಿದೆಯಲ್ಲ, ಅದು ನಾವು ಕಲಿಬೇಕಾಗಿರೋವಂಥ ಚಾರಿತ್ರಿಕ ಪ್ರಜ್ಞೆಯ ಒಂದು ಒತ್ತಾಸೆ ಅಂತ ನಾನು ಭಾವಿಸಿಕೊಂಡು ಮರಳುಸಿದ್ದಪ್ಪನವರನ್ನು ಅಥವಾ ನನ್ನ ವಿದ್ಯಾಗುರುಗಳನ್ನು ಮತ್ತೊಮ್ಮೆ ನಾನು ಅಭಿನಂದಿಸಿ ನನ್ನ ಮಾತು ಕೇಳಿದ ನಿಮಗೆಲ್ಲ ನಮಸ್ಕರಿಸಿ ನನ್ನ ಭಾಷಣ ಮುಗಿಸ್ತೇನೆ. ನಮಸ್ಕಾರ.